ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಶ್ರೀ ವ್ಲಾಗ್ಸ್. ಸೊ ಇವತ್ತೇನಪ್ಪ ಮಟನ್ ತೊಗೊಂಡು ಬಂದಿದ್ದೀರಿ ಅಂದ್ಕೊಂಡಿದ್ದೀರಾ? ಸೊ ನಾಟಿ ಸ್ಟೈಲ್ ಮಟನ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀರಿ. ಸೊ ನೋಡಿ, ಎಳೆ ಮಟನ್ನು. ಸೊ ಅದಕ್ಕೆ ಏನೇನು ಬೇಕಪ್ಪ ಅಂದರೆ, ಒಂದು ಈರುಳ್ಳಿ, ಸೊ ಇದು ಅರ್ಧ ಕೆ ಜಿಗಷ್ಟೇ, 2 ಟೊಮ್ಯಾಟೊ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ 2, ಸೊ ಸ್ವಲ್ಪ ಕೊತ್ತಂಬರಿ, ಪುದೀನ, ಕರ್ಬೇವಿನ ಸೊಪ್ಪು. ಸೊ 1 ಕೆ ಜಿಗಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ, ಮಸಾಲೆ ಐಟಮ್ಸ್ ಏನೇನೆಂದರೆ ಗಸಗಸೆ, ಸೋಂಪು, ಕಾಳುಮೆಣಸು, ಚಕ್ಕೆ, ಲವಂಗ, ಸೊ ಎಲ್ಲ ಇದು ಮೀನ್ಸ್ ಮಸಾಲೆ ಐಟಮ್ಸು. ಸೊ ಇವಾಗ ಬನ್ನಿ ಕುಕ್ಕರ್ ಇಟ್ಕೊಂಡು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಮೊದಲೇ ಒಗ್ಗರಣೆ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡ್ಬಿಡಬೇಕು. ಒಬ್ಬೊಬ್ಬರು ಹಂಗೆ ಮಾಡ್ತಾರೆ, ಇಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಆ ಥರನೂ ಮಾಡ್ತಾರೆ. ಸೊ ನಾವು ಈ ಥರ ಮಾಡ್ತಾಯಿದ್ರಿ. ಸೊ ಅರ್ಧ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸೊ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ. ಸೊ ನೋಡಿ, ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಸೊ ಮಟನ್ ಹಾಕೋಣ. ಸೊ ಎಲ್ಲ ಅದು ಫ್ರೈ ಆದಮೇಲೆ ಸ್ವಲ್ಪ ಮಟನ್ನು ಮತ್ತು 2 ಸ್ಪೂನ್ ಉಪ್ಪು, ಸೊ ನೋಡಿ ಘಮ ಘಮ ಅಂತ ಹಂಗೆ ಇದಾಗ್ತದೆ, ಅದೇ ಬರ್ತಿದೆ. ಸೊ ನೋಡಿ, 2 ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ಅರಿಶಿನ, ಮತ್ತು ಲಾಸ್ಟಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಬಿಡೋಣ. ಸೊ ಟೇಸ್ಟ್ ಚೆನ್ನಾಗಿ ಹಿಡ್ಕೊಳುತ್ತೆ. ಸೊ ನೋಡಿ, ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಯಾಕಂದರೆ ಎಲ್ಲ ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕಿರ್ತಿರಲಿಲ್ಲ, ಸೊ ಎಲ್ಲ ಸ್ಪ್ರೆಡ್ ಆಗಲಿ. ಸೊ 1 ಗ್ಲಾಸ್ ಮೀನ್ಸ್ ಸ್ವಲ್ಪ ನೀರು ಹಾಕೋಣ, ಯಾಕಂದರೆ ಮಟನಲ್ಲಿ ನೀರಿರುತ್ತೆ. ಸೊ ಚೆನ್ನಾಗೆಲ್ಲ ಬಿಟ್ಕೊಳುತ್ತೆ ನೀರು. ನೋಡಿ, ಅವಾಗೆ ನೀರು ಬಿಟ್ಕೊಂಡಿತ್ತು. ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 4-5 ವಿಷಲ್ ತೊಗೊಳೋಣ. 4 ಇಲ್ಲ ಅಥವಾ 5. ಸೊ ಆ ಗ್ಯಾಪಲ್ಲಿ ಮತ್ತೆ ನಾವು ಇಲ್ಲಿ ಮಸಾಲೆ ಇಟ್ಕೊಳ್ಳೋಣ ಬನ್ನಿ. ಸೊ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡಬೇಕಲ್ಲ. ಸೊ ಅದಕ್ಕೆ ಈರುಳ್ಳಿ, ಟೊಮಾಟೊ ಮತ್ತು ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅಂದರೆ ಫ್ರೈ ಮಾಡಿದಾಗ ಸ್ವಲ್ಪ ಮೀನ್ಸ್ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತಲ್ವ. ಸೊ ಜಾಸ್ತಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದ್ರ ಜೊತೆಗೆ ನೀವು ಕಡಲೆಪಪ್ಪು ಕೂಡ ಹಾಕ್ಕೊಳ್ಬೋದು. ಸೊ ನೋಡಿ, ಎಲ್ಲ ಫ್ರೈ ಐಟಮ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ. ಸೊ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ವಿತೌಟ್ ಆಯಿಲು ಹಾಕ್ಕೊಳ್ಬೋದು, ವಿತ್ ಆಯಿಲು ಹಾಕ್ಕೊಳ್ಬೋದು. ಸೊ ಅಷ್ಟೊತ್ತಿಗೆ ನೋಡಿ, ಕುಕ್ಕರ್ ಕೂಗ್ತಾ ಇದೆ, 4 ವಿಸಿಲ್ ಆಯಿತು. ಸೊ ಮಸಾಲೆ ಐಟಮ್ಸ್ ಏನೇನಿದೆ ಅದೆಲ್ಲ ಹಾಕ್ಕೊಳ್ಳೋಣ. ಸೊ ಇದು ಅರ್ಧ ಕೆ ಜಿಗಷ್ಟೇ, ನೀವು 1 ಕೆ ಜಿಗಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಅಷ್ಟೇ. ಸೊ 2 ಈರುಳ್ಳಿ ಬದಲು 3 ಈರುಳ್ಳಿ ಹಾಕ್ಕೊಳ್ಳಿ ಅಷ್ಟೇ. ಸೊ ನೋಡಿ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಲಿ. ಕೊಬ್ಬರಿ ಲಾಸ್ಟಲ್ಲಿ ಹಾಕ್ಕೊಳ್ಬೋದು, ಅದು ನಿಮ್ಮಿಷ್ಟ. ಮೀನ್ಸ್ ಎಲ್ಲರೂ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತಾರೆ. ಸೊ ನಾನು ಆ ಥರ ಮಾಡ್ಕೊಂಡಿಲ್ಲ, ಯಾಕಂದರೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಅಂದ್ಬಿಟ್ಟು ಸೊ ಅದರಲ್ಲೇ ಹಾಕಿದೆ. ಸೊ ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ, ಚೆನ್ನಾಗಿ ಅದು ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಚೆನ್ನಾಗಿ ಫ್ರೈ ಆಗ್ತದೆ. ಸೊ ಸ್ವಲ್ಪ ಇದರಲ್ಲಿ ಪುದೀನ ಕೊತ್ತಂಬರಿನೂ ಹಾಕ್ಬಿಡೋಣ, ಅದು ಚೆನ್ನಾಗಿ ಮೀನ್ಸ್ ಫ್ರೈ ಆದರೆ ಚೆನ್ನಾಗಿರುತ್ತೆ. ಸೊ ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು. ಸೊ ಮಿಕ್ಸಿಗೆ ಹಾಕ್ಕೊಂಡು 2 ಸ್ಪೂನ್ ಧನಿಯಾ ಪುಡಿ ಮತ್ತು 1 ಸ್ಪೂನ್ ಖಾರದ ಪುಡಿ ಮತ್ತು ಗರಂ ಮಸಾಲ. ಸೊ 1 ಸ್ಪೂನ್ ಸಾಕು. ಧನಿಯಾ ಪುಡಿ ಮಾತ್ರ 2 ಸ್ಪೂನ್ಸ್ ಹಾಕ್ಕೊಳ್ಳೋಣ, ಖಾರದ ಪುಡಿ 1 ಸ್ಪೂನ್ ಸಾಕು. ಸೊ ನೋಡಿ, ಗರಂ ಮಸಾಲ ಮತ್ತು ಮಟನ್ ಮಸಾಲ ಸ್ವಲ್ಪ ಹಾಕ್ಕೊಳ್ಳೋಣ, ಯಾಕಂದರೆ ಟೇಸ್ಟ್ ಅದೇ ಅಲ್ವಾ ಮೇನು ಇದಕ್ಕೆ. ಸೊ ಮಟನ್ ಮಸಾಲ 2 ಸ್ಪೂನ್ ಹಾಕ್ಕೊಳ್ಳಿ. ಸೊ ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೊ ಅಷ್ಟೊತ್ತಿಗೆ ಇಲ್ಲಿ ಕುಕ್ಕರ್ ಓಪನ್ ಮಾಡೋಣ, ನೋಡೋಣ ಬೆಂದಿದೆಯಾ ಇಲ್ಲ ಅಂತ. 4 ವಿಸಿಲ್ ಆಗಿದೆ ಆಲ್ರೆಡಿ. ಸೊ ಆಮೇಲೆ ಬೇಕಾದರೆ ಇನ್ನೂ 2 ವಿಸಿಲ್ ಹಾಕ್ಕೊಳ್ಬೋದು. ಸೊ ನೋಡಿ, ಚೆನ್ನಾಗಿ ಬೆಂದೋಗಿದೆ. ಸೊ ಇವಾಗ ಮಸಾಲೆ ಹಾಕೋಣ, ಯಾಕಂದ್ರೆ ರುಬ್ಬಿದ್ದಿರಲ್ಲ ಆ ಮಸಾಲೆ ಹಾಕ್ಕೊಳ್ಳೋಣ.
ಸೊ ನೋಡಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಮಿಕ್ಸಿ ತೊಳೆದಿರ್ತೀರಲ್ಲ ಅದರಲ್ಲೇ ಮಸಾಲೆ ಎಲ್ಲ ಅದರಲ್ಲೇ ಇರುತ್ತಲ್ಲ, ಸೊ ಆ ನೀರನ್ನೇ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾಯಿದ್ದೀರಿ. ಸೊ ಇದಕ್ಕೆ ಸೊರ್ರೆಕಾಯಿ ಕೂಡ ಹಾಕ್ತಾಯಿದ್ದೀರಿ, ಟೇಸ್ಟ್ ಚೆನ್ನಾಗಿ ಇದ್ದೀರಿ. ಸೊ ಸೊರ್ರೆಕಾಯಿ ಕೂಡ ಹಾಕ್ಕೊತಾ ಇದ್ದೀರಿ ಲಾಸ್ಟಲ್ಲಿ, ಯಾಕಂದರೆ ಮುಂಚೆನೇ ಹಾಕಿದ್ರೆ ಅದೆಲ್ಲ ಚೆನ್ನಾಗಿ ಬೆಂದೋಗುತ್ತೆ ಸಾಂಬಾರಲ್ಲಿ. ಸೊ ಅದಕ್ಕೆ ನಾವು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀರಿ. ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ವಿಸಿಲ್ ಹಾಕ್ಕೊಂಡ್ರೆ ಸಾಕು, ಬೆಂದೋಗುತ್ತೆ ಇದು ಸೊರೆಕಾಯಿ. ಸೊ ಇದು ಎಕ್ಸ್ಟ್ರಾ ಯಾರು ಹಾಕ್ಲೇಬೇಕಂತೇನಿಲ್ಲ, ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಸೊ ನೋಡಿ ಅದು ಮಿಕ್ಸಿ ತೊಳೆದಿರೋ ನೀರಲ್ಲೇ ಅದನ್ನು ಹಾಕ್ಕೊಂಡ್ಬಿಡಿ, ಸುಮ್ಮನೆ ಇಲ್ಲಾಂದರೆ ವೇಸ್ಟ್ ಆಗುತ್ತಲ್ವಾ. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದರಲ್ಲಿ ಇಟ್ಕೊಳ್ಳಿ. ಸೊ ನನಗೆ ಇಷ್ಟು ಸಾಕು ಅಂತ ಅನ್ನಿಸ್ತು. ನೋಡಿ ಕುದೀತಾ ಇದೆ. ಸೊ ಒಂದು ವಿಸಿಲ್ ಹಾಕಿದ್ರೆ ಸಾಕು, ಸೊರೆಕಾಯಿ ಬೇಗನೆ ಬೆಂದೋಗುತ್ತೆ. ಕುಕ್ಕರ್ಗೆ ಕ್ಲೋಸ್ ಮಾಡಿ ಒಂದು ವಿಸಿಲ್ ತೊಗೊಳೋಣ. ಸೊ ನೋಡಿ ಕುಕ್ಕರ್ ಓಪನ್ ಮಾಡಿದ್ರಿ. ಸೊ ನೋಡಿ ಘಮ ಘಮ ಅಂತ ಮಟನ್ ನಾಟಿ ಸ್ಟೈಲ್ ಸಾಂಬಾರು ರೆಡಿಯಾಗಿದೆ. ಸೊ ನೋಡಿ ಅದು ಸೊರೆಕಾಯಿ ಹಾಕಿರೋದು ನೋಡಿ ಚೆನ್ನಾಗಿ ಬೆಂದೋಗಿಲ್ಲ, ಒಂದೇ ವಿಸಿಲಲ್ಲಿ ಮೀನ್ಸ್ ಜಾಸ್ತಿ ಬೆಂದೋಗಿಲ್ಲ, ಚೆನ್ನಾಗಿದೆ. ಸೊ ಬನ್ನಿ ಮುದ್ದೆ ಜೊತೆಗೆ ಬಾರಿಸೋಣ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.